ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಗಳು ಸೃಷ್ಟಿಸಿರುವ ನರಕದ ಬಗ್ಗೆ ಟಿವಿ9 ಏನ್ ರೋಡ್ ಗುರು ಹೆಸರಿನಲ್ಲಿ ನಿರಂತರ ಅಭಿಯಾನ ಮಾಡ್ತಲೇ ಇದೆ. ಸರ್ಕಾರವು ಟಿವಿ9 ವರದಿಯಿಂದ ಎಚ್ಚೆತ್ತು ರಸ್ತೆಗಳ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡುವ ಭರವಸೆ ನೀಡಿದೆ. ಆದರೆ ಕೆಲಸ ಮಾತ್ರ ಆಗ್ತಿಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ಪುಟ್ಟ ಪುಟ್ಟ ಮಕ್ಕಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದು ವಿಷಯವನ್ನ ಪ್ರಧಾನಿ ಮೋದಿ ಸಿಎಂಗೂ ಪತ್ರ ಬರೆದು ಮುಟ್ಟಿಸಿವೆ. ಇಲ್ಲಿ ಸ್ಟಕ್ ಆಗೋಯ್ತು, ಗಾಡಿ ಸ್ಟಕ್ ಆಗೋಯ್ತು. ಆಮೇಲೆ ಆಲ್ಮೋಸ್ಟ್ ಬಿದ್ದಿದ್ದೀವಿ, ತರ್ಸ್ಕೊಂಡಿದೆ. ಇದು ನಮ್ಮ ಬೆಂಗಳೂರು ತರ ಇಲ್ವೇ ಇಲ್ಲ. ಬೆಂಗಳೂರು ಫುಲ್ ನೀಟಾಗಿರ್ಬೇಕು, ಬೆಂಗಳೂರು ಇರಂಗಿಲ್ಲ. ಇದು ಬ್ರಾಂಡ್ ಬೆಂಗಳೂರಿನ ಗ್ರೇಟರ್ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಪುಟ್ಟ ಪುಟ್ಟ ಮಕ್ಕಳೇ ತಮ್ಮ ತೊದಲು ನುಡಿಯಲ್ಲೇ ಹೊರಹಾಕುತ್ತಿರುವ ಆಕ್ರೋಶ. ಇದೇ ಮಕ್ಕಳು ಇಂದು ತಮ್ಮ ಪೋಷಕರ ಜೊತೆ ಸೇರಿ ಕಿತ್ತೋದ ರಸ್ತೆಯನ್ನ ಸರಿಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿವೆ. ಬೇಡ ಬೇಡ ಗುಂಡಿ ಬೇಡ, ಬೇಡ ಬೇಡ ಗುಂಡಿ ಬೇಡ, ಬೇಡ ಬೇಡ ಗುಂಡಿ ಬೇಡ, ಬೇಕೇ ಬೇಕು ರೋಡ್ ಬೇಕು, ಬೇಕೇ ಬೇಕು ರೋಡ್ ಬೇಕು, ಬೇಕೇ ಬೇಕು ರೋಡ್ ಬೇಕು, ಬೇಕೇ ಬೇಕು ರೋಡ್ ಬೇಕು. ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು, ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ ರೋಡ್ ಹಿಂಗ್ಯಾಗಿದೆ, ನಮ್ಮ ಅಪ್ಪ ಅಮ್ಮ ಟ್ಯಾಕ್ಸ್ ಕಟ್ತಾ ಇದ್ರು, ರೋಡ್ ಇಷ್ಟು ಹದಗೆಟ್ಟಿವೆ, ಯಾವಾಗ ರಸ್ತೆ ಸರಿ ಮಾಡ್ತೀರಾ ಅಂತ ಪ್ರಶ್ನಿಸಿವೆ. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ ರೋಡ್ ಹೀಗೆ ಯಾಕಿದೆ, ಎಲ್ಲಿ ನೋಡಿದ್ರೂ ಗುಂಡಿ ಕಲ್ಲು ಮಣ್ಣು ತುಂಬಿದೆ. ಅಪ್ಪ ಟ್ಯಾಕ್ಸ್ ಕಟ್ತಾರೆ, ಅಮ್ಮನೂ ಟ್ಯಾಕ್ಸ್ ಕಟ್ತಾರೆ, ಆದ್ರೂ ನಮ್ ರೋಡ್ ಹೀಗೆ ಯಾಕಿದೆ, ಎಲ್ಲಿ ನೋಡಿದ್ರೂ ಗುಂಡಿ ಕಲ್ಲು ಮಣ್ಣು ತುಂಬಿದೆ. ಅಂಗಡಿಲಿ ಸಾಮಾನು ತಗೊಂಡರೂ ಟ್ಯಾಕ್ಸ್, ಕೇಕ್ ತಗೊಂಡ್ರೂ ಟ್ಯಾಕ್ಸ್, ಆದ್ರೂ ನಮ್ ರೋಡ್ ಹೀಗೆ ಯಾಕಿದೆ, ಎಲ್ಲಿ ನೋಡಿದ್ರೂ ಗುಂಡಿ ಕಲ್ಲು ಮಣ್ಣು ತುಂಬಿದೆ. ಪೆಟ್ರೋಲ್ಗೆ ಟ್ಯಾಕ್ಸ್, ಡೀಸೆಲ್ಗೆ ಟ್ಯಾಕ್ಸ್, ಕಾರ್ಗೂ ಟ್ಯಾಕ್ಸ್ ಕಟ್ತಾರೆ, ಆದ್ರೂ ನಮ್ ರೋಡ್ ಹೀಗೆ ಯಾಕಿದೆ, ಎಲ್ಲಿ ನೋಡಿದ್ರೂ ಗುಂಡಿ ಕಲ್ಲು ಮಣ್ಣು ತುಂಬಿದೆ. ಕರೆಂಟ್ಗೂ ಟ್ಯಾಕ್ಸ್, ನೀರಿಗೂ ಟ್ಯಾಕ್ಸ್ ಕಟ್ತಾರೆ, ಆದ್ರೂ ನಮ್ ರೋಡ್ ಹೀಗೆ ಯಾಕಿದೆ, ಎಲ್ಲಿ ನೋಡಿದ್ರೂ ಗುಂಡಿ ಕಲ್ಲು ಮಣ್ಣು ತುಂಬಿದೆ. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ ರೋಡ್ ಯಾವಾಗ ಸರಿ ಮಾಡ್ತೀರಾ? ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ತಲಘಟ್ಟಪುರ ಬಳಿಯ ನ್ಯಾಯಾಂಗ ಬಡಾವಣೆ ಸುತ್ತಲಿನ ರಸ್ತೆಗಳು ಅಧ್ವಾನ ಎದ್ದು ಹೋಗಿವೆ. ನ್ಯಾಯಾಧೀಶರು, ಸರ್ಕಾರದ ಉನ್ನತ ಅಧಿಕಾರಿಗಳು, ಐಎಎಸ್ ಅಧಿಕಾರಿಗಳು ಹೆಚ್ಚಾಗಿ ವಾಸವಾಗಿರೋ ಈ ಪ್ರತಿಷ್ಠಿತ ಬಡಾವಣೆಯಲ್ಲೇ ಇಂಥ ಸ್ಥಿತಿ ಇದೆ ಅಂದ್ರೆ ಉಳಿದ ಕಡೆ ಹೇಗಿರಬೇಡ ನೀವೇ ಊಹಿಸಿ. ಹೀಗಾಗಿ ರಸ್ತೆ ಸರಿಪಡಿಸದ ಅಧಿಕಾರಿಗಳ ವಿರುದ್ಧ ಇಲ್ಲಿನ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದು ಪುಟ್ಟ ಪುಟ್ಟ ಮಕ್ಕಳು ಆಕ್ರೋಶ ಹೊರಹಾಕಿವೆ. ಪ್ರಧಾನಿ ಮೋದಿಗೆ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿವೆ. ಒಂದ್ ದಿವಸ ಬಸ್ಸಿಂದ ಬರೋವಾಗ ನಾನು ಇಲ್ಲಿ ತೊಟ್ಟಿಗೆ ಇಲ್ಲಿ ಬಿದ್ದು ಇಲ್ಲಿ ರಕ್ತ ಎಲ್ಲ ಬರ್ಸ್ಕೊಂಡು ಕಟ್ಟೆಲ್ಲ ಆಗೋಗಿತ್ತು. ಅದು ಹಿಂಗೆ ಬಸ್ ಬರ್ತಾ ಇದೆ, ಅಲ್ಲಿ ಗುಂಡಿ ಕಾಣಿಸ್ತಾ ಇದೆಯಲ್ಲ, ಅದು ಬಸ್ ಮೇಲೆ ಹೋಯ್ತು. ಮೇಲಿಂದ ಹೋಗಿ ಎಗರ್ಕೊಂಡ್ಬಂತು. ಆಮೇಲೆ ಬಿದ್ದು ತುಟ್ಟಿ ನಾವು ಮಾಡಿಸ್ಕೊಂಡಿದ್ದೆ. ಪತ್ರ ಏನು ಬರ್ತಿದ್ದೀವಂತ, ಈ ರೋಡ್ ಸರಿ ಟ್ಯಾಕ್ಸ್ ಕಟ್ತೀವಲ್ಲ, ಸೊ ಈ ರೋಡ್ ಒಂಚೂರು ಸರಿ ಮಾಡಿಕೊಟ್ರೆ ಆಮೇಲೆ ಆ ಕಡೆ ಒಂದು ರೋಡ್ ಇದೆಯಲ್ಲ ಅದರಲ್ಲಿ ವೈಟ್ ಟಾಪಿಂಗ್ ಹಾಕ್ತಾರೆ ಅಂತ ಜಗಳ ಮಾಡ್ತಿದಾರಲ್ಲ, ಅದು ಬಿಟ್ಬಿಟ್ಟು ಒಂದು ಟಾರ್ ಹಾಕಿದ್ರೆ ಸಾಕು ಅಂತ. ವಿಷಯ ಅಂದ್ರೆ ಇದೇ ರಸ್ತೆ ಅವ್ಯವಸ್ಥೆಯ ಕುರಿತು ವರದಿ ಮಾಡಲು ತೆರಳಿದ್ದಾಗ ಕೆಳಗೆ ಬಿದ್ದ ಬೈಕ್ ಸವಾರರೊಬ್ಬರನ್ನ ಜನರ ಮೇಲಕ್ಕೆತ್ತಿದ್ದ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲೇ ಸೆರೆಯಾಗಿತ್ತು. ಪುಟಾಣಿ ಮಕ್ಕಳು ಪತ್ರವನ್ನು ಬರೆದಿರುವಂಥದ್ದು. ಸದ್ಯ ನಾನೀಗ ಕನಕಪುರ ರಸ್ತೆಯಲ್ಲಿರುವಂತಹ ಜುಡಿಷಿಯಲ್ ಲೇಔಟಲ್ಲಿದ್ದೀನಿ. ಈ ಜುಡಿಷಿಯಲ್ ಲೇಔಟ್ನಲ್ಲಿರುವಂತಹ ಪ್ರತಿ ರಸ್ತೆಯಲ್ಲೂ ಇಂತಹದ್ದೇ ಗುಂಡಿಗಳು ಬಿದ್ದಿರುವಂಥದ್ದು. ನಾನೀಗ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಇಂತಹದ್ದೇ ಗುಂಡಿಗಳು ಬಿದ್ದಿರುವಂಥದ್ದು. ವಾಹನ ಸವಾರರು ಸ್ಕಿಡ್ ಆಗಿ ಕೆಳಗೆ ಬಿದ್ದಿರುವಂಥದ್ದು. ಆ ವಾಹನ ಸವಾರರನ್ನ ಈಗಾಗಲೇ ಕೂಡ ಅಕ್ಕಪಕ್ಕದಲ್ಲಿದ್ದಂಥವ್ರು ಮೇಲಕ್ಕೆತ್ತಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅಲ್ಲ, ಮಳೆ ಬಂದ್ರೆ ಇಲ್ಲಿ ರೋಡೇ ಗೊತ್ತಾಗಲ್ಲ, ರೋಡ್ ಯಾವುದು ಹೊಂಡ ಯಾವುದು ಗೊತ್ತಾಗಲ್ಲ, ಆ ಥರ ಸಿಚುವೇಶನ್ ಇದೆ ಇಲ್ಲಿ. ಅಲ್ಲಿಂದ ಇಲ್ಲಿ 1 ಕಿಲೋಮೀಟರ್ ಬರಬೇಕಾದ್ರೆ ತುಂಬ ಹಿಂಸೆ ಆಗುತ್ತೆ. ಶಾಲಾ ಬಸ್ನಲ್ಲಿ ಕುಳಿತು ವಿದ್ಯಾರ್ಥಿನಿಯರ ಸೆಲ್ಫಿ ವಿಡಿಯೋ. ಬೆಂಗಳೂರಿನ ರಸ್ತೆಗಳ ಬಣ್ಣ ಬಯಲು ಮಾಡಿದ ಸ್ಟೂಡೆಂಟ್ಸ್. ಬೇಡ ಬೇಡ ಗುಂಡಿ ಬೇಡ, ಬೇಡ ಬೇಡ ಗುಂಡಿ ಬೇಡ, ಬೇಕೇ
ಒಂದ್ ಕಡೆ ಪುಟ್ಟ ಮಕ್ಕಳು ಪ್ರತಿಭಟನೆ ಮಾಡಿ ಪ್ರಧಾನಿ ಸಿಎಂಗೆ ಪತ್ರ ಬರೆದಿದ್ರೆ, ಇನ್ನೊಂದ್ ಕಡೆ 3 ವಿದ್ಯಾರ್ಥಿನಿಯರು ಶಾಲಾ ಬಸ್ನಲ್ಲೇ ಕೂತು ರಸ್ತೆಗಳ ಅವ್ಯವಸ್ಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಸೆಲ್ಫಿ ವಿಡಿಯೋ ಮಾಡುವಾಗ ಗುಂಡಿಗಳಿಂದಾಗಿ ಬಸ್ ಓಲಾಡಿದ್ದು, ಮೊಬೈಲ್ ಕೈಯಿಂದ ಬೀಳುವಷ್ಟರ ಮಟ್ಟಿಗೆ ರಸ್ತೆ ಅಧ್ವಾನ ಎದ್ದಿವೆ. And we're currently stuck in traffic. We live around 14 kilometers away from school. And in the mornings with minimal traffic. I promise I didn't fake that. These are actually the roads of Bangalore. Anyways, in the morning it takes around 20 minutes to reach school, but in the evening it takes around 1.5 to 2 hours to reach back home. ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿಯ ಇನ್ವೆಂಚರ್ ಅಕಾಡೆಮಿ ಶಾಲೆಯ ನಾದಿಯಾ, ಆನಿಯಾ, ಮಹೇನ್ ಅನ್ನೋ ವಿದ್ಯಾರ್ಥಿಗಳು ರಸ್ತೆ ಗುಂಡಿಯಿಂದಾಗಿ ಬಸ್ನಲ್ಲಿ ಓಡಾಡೋದು ಕಷ್ಟ ಆಗಿದ್ದು, ಶಾಲೆಗೆ ಹೋಗುವಾಗ ಬರುವಾಗ ಹೆಚ್ಚು ಆಯಾಸವಾಗುತ್ತೆ, ಕೆಲವೊಮ್ಮೆ ಗಾಯಗಳು ಆಗಿವೆ. ಈ ಸಮಸ್ಯೆ ಸರಿಪಡಿಸಿ ಅಂತ ಮನವಿ ಮಾಡಿದ್ದಾರೆ. And we used to reach home at 3:15. Now we're reaching at 4:30. And because of that, we have to postpone extracurricular activities, and it leaves us with less time to study. And this leads to a huge emotional strain due to the exhaustion and all our energy being drained from being in this bus. ಹೀಗೆ ರಸ್ತೆ ಗುಂಡಿಯಿಂದಾಗಿ ಬ್ರಾಂಡ್ ಬೆಂಗಳೂರಿನ ಮಾನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಹರಾಜಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ, ಎಲ್ಲ ಗುಂಡಿಗಳನ್ನು ಮುಚ್ಚಲು ಸೂಚನೆ ಕೊಟ್ಟಿದ್ದೇನೆ, ಅಷ್ಟೇ ಅಲ್ಲ ಗುಂಡಿ ಯಾವಾಗ ಮುಚ್ತೀರಿ ಅಂತ ರೈಟಿಂಗ್ನಲ್ಲಿ ಕೊಡೋಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಆಮೇಲೆ ಎಲ್ಲ ಪಾರ್ಟ್ಗಳನ್ನ ಕಂಪ್ಲೀಟ್ ಯಾವ ಟೈಮಲ್ಲಿ ಮುಚ್ಚಿರಿ ಅಂತೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ. ಅವರು ಇವತ್ತೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕಂಪ್ಲೀಟ್ ಮಾತಾಡ್ಬಿಟ್ಟು ರೈಟಿಂಗಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ. ಎಷ್ಟು ಇದ್ದಲ್ಲಿ ನೀವು ಮುಚ್ಚಿರಾ, ಎಷ್ಟು ಇದನ್ನ ಟ್ರಾಫಿಕ್ ಅವ್ರಿಗೂ ಕೊಡಬೇಕು ಅಂತ ಹೇಳಿದ್ದೀನಿ, ಪಬ್ಲಿಕ್ ಹತ್ರನೂ ಕರಿಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಕಮಿಷನರ್ಗಳು ಎವ್ರಿ ಡೇ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ರೌಂಡ್ಸ್ ಮಾಡ್ತೀರಾ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಇಂಥ ವಾರ್ನಿಂಗ್ಗಳನ್ನು ಈ ಹಿಂದೆಯೂ ಕೊಟ್ಟಿದ್ದಾಗಿದೆ. ರಸ್ತೆಗೆ ಡಾಂಬರ್ ಬಿದ್ದಷ್ಟೇ ವೇಗವಾಗಿ ಕಿತ್ತು ಹೋಗಿವೆ, ಶಾಶ್ವತವಾಗಿ ಪರಿಹಾರ ಕೊಡಿ ಅಂತ ಬೆಂಗಳೂರಿನ ಜನರು ಕೇಳ್ತಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು. ಇನ್ನು ಮಹಾದೇವಪುರ ಕ್ಷೇತ್ರದ ಬಳಗೆರೆ ಟು ಪಣತೂರು ರೋಡ್ನಲ್ಲಿ ಸ್ಕೂಲ್ ಬಸ್ ಗುಂಡಿಗೆ ವಾಲಿತು 20 ಮಕ್ಕಳನ್ನ ಎಕ್ಸಿಟ್ ಡೋರ್ ಮೂಲಕ ರಕ್ಷಿಸಲಾಗಿತ್ತು. ಈ ಬಗ್ಗೆ TV9 ಕಳೆದ ಶನಿವಾರ ಸುದ್ದಿ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು ಒತ್ತುವರಿ ತೆರವು ಮಾಡಿ ಕಾಂಕ್ರೀಟ್ ಹಾಕಿ ಹೊಸದಾಗಿ ಚರಂಡಿ ನಿರ್ಮಿಸುತ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಸ್ಥಳ ವಿವರಣೆ ನೀಡಿದ್ದಾರೆ, ಬನ್ನಿ ನೋಡೋಣ. ಕಳೆದ ವಾರವಷ್ಟೇ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಳಗೆರೆಯಿಂದ ಪಣತೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ನಿಂತಿದ್ದಂತಹ ಮಳೆ ನೀರಿನ ಕಾಲುವೆಗೆ ಶಾಲಾ ಅಂದರೆ ಖಾಸಗಿ ಶಾಲೆಯ ಒಂದು ವಾಹನ ಉರುಳಿ ಬಿದ್ದು 20 ಜನ ಮಕ್ಕಳು, ಅಂದರೆ ಇನ್ನೇನು ಹೆಚ್ಚು ಕಮ್ಮಿ ಆಗಿದ್ರೆ 20 ಜನ ಮಕ್ಕಳು ಪ್ರಾಣವನ್ನು ಕಳ್ಕೊಳ್ತಾ ಇದ್ರು. ಮೊನ್ನೆ ಅಷ್ಟೇ TV9 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಪ್ರಸಾರ ಮಾಡಿತು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಈಗ ಏನು ಒತ್ತುವರಿಯಾಗಿತ್ತು ಅದನ್ನು ತೆರವು ಮಾಡಿ ಆ ಒಂದು ಜಾಗದಲ್ಲಿ ಅದರ ಕಾಲುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥ ನಾನೇನು ತೋರಿಸ್ತಾ ಇದ್ದೀನಿ. ಈಗ ಈ ಕಾಲುವೆಗೆ ಕಾಂಕ್ರೀಟ್ ಹಾಕಿ ಒಂದು ನಿರ್ಮಾಣವನ್ನು ಮಾಡಲಿಕ್ಕೆ ಮುಂದಾಗಿರುವಂಥ, ಅಂದರೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ರಸ್ತೆಯನ್ನು ಸರಿಪಡಿಸಲಿಕ್ಕೆ ಮುಂದಾಗಬೇಕು ಅನ್ನೋಂಥದ್ದು ನಿಜವಾಗ್ಲೂ TV9 ಆಗ್ರಹ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.